ನೋಡಿ, ನಿಮ್ಮ ಪವರ್ ಟಿವಿ ಯಾವುದೇ ಸುದ್ದಿಯನ್ನು ಬಿತ್ತರಿಸಿದ್ರು ಅದು ಇಂಪ್ಯಾಕ್ಟ್ ಆಗೋವರೆಗೂ ಬಿಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಬಾಗಲಕೋಟೆಯ ಸ್ಟೋರಿ. ಈ ಹಿಂದೆ ಬಾಗಲಕೋಟೆಯ ಆಸ್ಪತ್ರೆಗೆ ಬಂದ ಗರ್ಭಿಣಿಗೆ ಚಿಕಿತ್ಸೆ ಕೊಡೋದಕ್ಕೆ ನಿರ್ಲಕ್ಷ್ಯವನ್ನ ತೋರಿದ್ರು ಡಾಕ್ಟರ್ಸ್. ಇದ್ರ ಬಗ್ಗೆ ಪವರ್ ಟಿವಿ ವರದಿಯನ್ನ ಬಿತ್ತರಿಸುತ್ತಿತ್ತು ವೆರಿ ಸ್ಟ್ರಾಂಗ್ ಆಗಿ. ನಮ್ಮ ವರದಿಯ ಬೆನ್ನಲ್ಲೇ ಶಾಸಕರು ಅಲರ್ಟ್ ಆಗಿದ್ದಾರೆ. ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ವೈದ್ಯರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು. ಪವರ್ ಟಿವಿ ವರದಿಯನ್ನ ಮಾಡಿದ ಬೆನ್ನಲ್ಲೇ ಶಾಸಕ ಜಗದೀಶ್ ಅವರು ಭೇಟಿಯನ್ನ ಕೊಟ್ಟು ಕ್ಲಾಸ್ ತಗೊಂಡಿದ್ದಾರೆ. ಯಾಕೆ ಹಿಂಗ್ ಮಾಡಿದ್ರಿ, ಏನ್ ಸಮಸ್ಯೆ ಅಂತ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಬಿಸಿ ಮುಟ್ಟಿಸಿದ್ದಾರೆ ಶಾಸಕರು. ಜಮಖಂಡಿ ಶಾಸಕ ಜಗದೀಶ್ ಗುಡಗಂಟಿ ಆಕ್ರೋಶವನ್ನ ಹೊರಹಾಕಿದ್ರು. ಬಂದಂತ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ನಿಮ್ಗೇನ್ ರೋಗ, ನಿಮ್ಗೇನ್ ಸಮಸ್ಯೆ, ಹೀಗಂತ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನೊಮ್ಮೆ ಈ ರೀತಿ ರಿಪೀಟ್ ಆದ್ರೆ, ಇದೇ ರೀತಿ ವರ್ತಿಸಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಬಹಳ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಶಾಸಕರು ಕ್ಲಾಸ್ ತೆಗೆದುಕೊಂಡ್ರು. ಇದು ಪವರ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಬಹಳ ಸಹಿಷ್ಣುತೆ ಬೇಕೇ ಬೇಕು. ನಾವು ಇರುದಿಲ್ಲ, ಕೆಲಸ ಮಾಡಂಗಿಲ್ಲ ಅಂತಂದ್ರೆ ಬಹಳ ಸಹಿಷ್ಣುತೆ ಬೇಕೇ ಬೇಕು. ಇದರ ಮತ್ತೊಂದು ತಾಯಿ ಹೃದಯ ಅಂತಲ್ಲ, ಆ ತರ ಇರ್ಬೇಕು. ಮೊದಲು ಸಮಜಾಯಿಸಿ ಹೇಳ್ಬೇಕು. ಆಮೇಲೆ ಪೇಷಂಟ್ಗಳಿಗೆ ಅದ್ರಲ್ಲಿ ಅರ್ಧ ಗುಣಪಡಿಸುವಂತ ತಮ್ಮಲ್ಲಿ ಕೌಶಲ್ಯ ಇರ್ಬೇಕು. ಆಮೇಲೆ ನೋಡ್ಕೋಬೇಕು. ನೀವು ನಿಮಗ್ ಮಾತ್ರ ನೋಡ್ರಿ 24 ತಾಸು ಡ್ಯೂಟಿ ಅಂತ ತಿಳ್ಕೋಬೇಕು ಮನದಾಗಿ. ಬರೀ 10-8 ತಾಸು ಅದನ್ನ ಇದು ಹೊರಗಿಂದ ಡ್ಯೂಟಿ ಅದ ಅಲ್ಲ. ಇದು ಜೀವಕ್ಕೆ ಬಂದಂತದ್ದು, ಜೀವಕ್ಕೆ ಅಪಾಯ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ ಗೌರವನೂ ಅದ. ನಿಮ್ಗೇನಪ್ಪ ಕೆಟ್ಟ ದೃಷ್ಟಿ ನೋಡಾಕೈತಿ ನಾವು, ನಿಮ್ಗೆ ಅತ್ಯುನ್ನತ ಗೌರವನೂ ಅದ. ಜೀವ ಉಳಿಸೋರು ನೀವು. ನಾನು ಡಾಕ್ಟರ್ ಆದವ್ರಿಗೆ ಬಹಳ ಸಹಿಷ್ಣುತೆ ಬೇಕೇ ಬೇಕು. ಇದರ ಮತ್ತೊಂದು ತಾಯಿ ಹೃದಯ ಅಂತಲ್ಲ, ಆ ತರ ಇರ್ಬೇಕು. ಮೊದಲು ಸಮಜಾಯಿಸಿ ಹೇಳ್ಬೇಕು. ಆಮೇಲೆ ಪೇಷಂಟ್ಗಳಿಗೆ ಅದ್ರಲ್ಲಿ ಅರ್ಧ ಗುಣಪಡಿಸುವಂತ ತಮ್ಮಲ್ಲಿ. ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ನೇರ ಸಂಪರ್ಕದಲ್ಲಿ ಜಾನ್ ಆಗ್ತಾರೆ. ನಿಜಗುಣ, ನಿಜಕ್ಕೂ ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ತೋರಿಸಲಾಗ್ತಾ ಇದೆ ಟ್ರೀಟ್ಮೆಂಟ್ ಕೊಡಕ್ಕೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಭೇಟಿ ಕೊಟ್ಟರಲ್ಲ, ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನೇನಂದ್ರು? ಶರತ್, ಇದು ನಿನ್ನೆಯಷ್ಟೇ ಪವರ್ ಟಿವಿ ಒಂದು ಬಿಗ್ ಬ್ರೇಕಿಂಗ್ ಅಲ್ಲಿ ಜಮಖಂಡಿ ಗ್ರಾಮೀಣ ಭಾಗದ ಏನು ಜನರಿಗೆ ಸಮಸ್ಯೆ ಎದುರಾಗಿತ್ತು, ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸುಮಾರು 10 ಜನ ವೈದ್ಯರಿದ್ರು ಕೂಡ ಯಾರು ಕೂಡ ರೋಗಿಗಳ ಬಂದಂತ ಸಂದರ್ಭದಲ್ಲಿ ಹೆರಿಗೆಗೆ ಬರ್ತಕ್ಕಂತ ಮಹಿಳೆಯರು ಏನು ಆಸ್ಪತ್ರೆಗೆ OPDಗೆ ಬಂದ ಸಮಯದಲ್ಲಿ ವೈದ್ಯರೇ ಇರ್ಲಿಲ್ಲ ಅಂತಕ್ಕಂತ ಒಂದು ಆರೋಪ ಬಹು ದಿನಗಳಿಂದ ಕೇಳಿ ಬಂದಿತ್ತು. ಆ ಹಿನ್ನೆಲೆ ಏನು ಪವರ್ ಟಿವಿ ನಿನ್ನೆ ಬೆಳಗ್ಗೆ ಅಷ್ಟೇ ಒಂದು ಬಿಗ್ ಬ್ರೇಕಿಂಗ್ ಅಲ್ಲಿ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆಯೇ ಸ್ಥಳೀಯ ಶಾಸಕ ಜಗದೀಶ್ ಗುಂಡ್ಗುಂಟಿ ಅವರು ಕೂಡ ಈ ಒಂದು ಆಸ್ಪತ್ರೆಯ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತಕ್ಕಂತ ಒಂದು ಆರೋಪ ಜನರದಾಗಿತ್ತು. ಅದೇ ಒಂದು ಆರೋಪವನ್ನ ಪವರ್ ಟಿವಿ ಮೂಲಕ ಏನು ಸ್ಥಳೀಯ ಶಾಸಕರ ಇತ್ತ ತಿರುಗೂ ನೋಡಿಲ್ಲ ಅಂತಕ್ಕಂತ ಒಂದು ವರದಿಯನ್ನ ಬಿತ್ತರಿಸಿದ್ದೇ ತಡ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಜಮಖಂಡಿ ಶಾಸಕ ಜಗದೀಶ್ ಗುಡ್ಗುಂಟಿ ಅವರು ಇತರೆ ಕೆಲಸವನ್ನ ಬಿಟ್ಟು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಏನು ನಿನ್ನೆ ಅಷ್ಟೇ ಗರ್ಭಿಣಿ ಮಹಿಳೆಯೊಬ್ಬಳು 9 ತಿಂಗಳು ತುಂಬು ಗರ್ಭಿಣಿ, ಆ ಒಂದು ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ಬಂದಿದ್ರು. ಅವರು ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕಾದ್ರೂ ಕೂಡ ಯಾವೊಬ್ಬ ವೈದ್ಯರು ಅಲ್ಲಿ ಆ ಆಸ್ಪತ್ರೆಯಲ್ಲಿ 10 ಜನ ವೈದ್ಯರಿದ್ದಾರೆ, ತಜ್ಞ ವೈದ್ಯರಿದ್ದಾರೆ, 20ಕ್ಕೂ ಹೆಚ್ಚು ಜನ ನರ್ಸ್ಗಳಿದ್ದಾರೆ. ಆದ್ರೂ ಕೂಡ ಆ ತುಂಬು ಗರ್ಭಿಣಿಯನ್ನ ಏನು ಚಿಕಿತ್ಸೆಗೆ ಪರೀಕ್ಷೆಗೆ ಒಳಪಡಿಸದೇ ಇರತಕ್ಕಂಥದ್ದು, ಬೇರೆ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತೆ ಸೂಚನೆ ನೀಡಿದ್ದು. ಈ ಒಂದು ಏನು ವಿಡಿಯೋಗಳನ್ನ ಪವರ್ ಟಿವಿಗೆ ಆ ನೊಂದ ಸಂತ್ರಸ್ತೆಯ ಏನು ಸಂಬಂಧಿಕರಿದ್ದಾರೆ ಅವರು ನೀಡಿರುವಂತದ್ದು. ಆ ವರದಿಯನ್ನ ಪ್ರಸಾರ ಮಾಡುತ್ತಿದ್ದಂತೆಯೇ ಈ ಜಮಖಂಡಿ ಶಾಸಕರು ಎಚ್ಚೆತ್ತುಕೊಂಡು ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಈ ವೈದ್ಯರಿಗೆ ಕ್ಲಾಸ್ ತಗೊಳ್ಳೋದ್ರ ಜೊತೆಗೆ ಇನ್ನೊಮ್ಮೆ ಈ ತರ ಘಟನೆ ಏನಾದ್ರೂ ಮರುಕಳಿಸಿದ್ದೇ ಆದ್ರೆ ನಾನು ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತಕ್ಕಂತ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. ಇದು ಪವರ್ ಟಿವಿಯ ಒಂದು
ಎಸ್, ಥ್ಯಾಂಕ್ ಯು ನಿಜಗುಣ ಡೀಟೇಲ್ಸ್ಗಾಗಿ.